ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ಒಂದು 11:30 12 ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳಿದ್ವು, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗೆ ಇವತ್ತು ಸಿಂಪಲಾಗಿ ಒಂದು ರೈಸ್ ಅಷ್ಟೇ ಮಾಡ್ತಾ ಇರೋದು. ಯಾಕಪ್ಪ ಅಂತಂದರೆ ಇವತ್ತು ನಾನು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಮ್ಮ ಅಣ್ಣ ಜೊತೆಗೆ ನಾನು ಧಾರವಾಡಕ್ಕೆ ಹೋಗ್ತಾ ಇರೋದು. ಸೊ ಹಾಗೆ ಇಲ್ಲಿ ಧಾರವಾಡಕ್ಕೆ ಹೋಗ್ತಾ ಇದ್ದೀನಲ್ಲ, 1 ಡೇ ಟ್ರಿಪ್ಪು. ಸೊ ಹಾಗಾಗಿ ಒಂದು ಜೊತೆ ಬಟ್ಟೆ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಸೊ ಆಮೇಲೆ ಎಲ್ಲ ಬ್ಯಾಗಲ್ಲಿ ಹಾಕ್ಕೋಬೇಕು. ಅಷ್ಟರೊಳಗೆ ಸೊ ನಾನು ನಮ್ಮ ಮನೇಲಿ ಇಬ್ಬರೇ ಅಲ್ವಾ, ಜೀರಾ ರೈಸು ಚಿತ್ರಾನ್ನ ಮಾಡು ಅಂತಂದರು. ನನಗೆ ಯಾಕೋ ಚಿತ್ರಾನ್ನ ಅಂತ ಅಂದಾಗ ಮನಸ್ಸು ಬಂದಿಲ್ಲ. ಅದಕ್ಕೆ ಟೊಮೊಟೊ ಜೀರಾ ರೈಸ್ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಸರಿ ಏನಾದರೂ ಒಂದು ಮಾಡು ಅಂತ ಹೇಳಿದ್ರು. ಸ್ವಲ್ಪ ಟೊಮೊಟೊ ಜಾಸ್ತಿ ಆಯಿತು ಅಂದ್ಕೊಂಡೆ, ಮತ್ತೆ ಅದನ್ನು ಎತ್ತಿಟ್ಟರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಹುಳಿ ಇದ್ರೂ ಓಕೆ ಅಂತ ಹೇಳಿ ಆ ಟೊಮೊಟೊನು ಕೂಡ ಹಾಕಿದೆ. ತುಂಬ ಸಿಂಪಲ್ ರೈಸ್ ಇದು. ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಒಂದು ಹೆಚ್ಚಾಕ್ತೀನಿ, ಟೊಮೊಟೊ ಹಣ್ಣು, ಈರುಳ್ಳಿ, ಖಾರದ ಪುಡಿ, ಉಪ್ಪು, ಅರಶಿನ. ಸೊ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿ ಆಯಿತು, ಬಿಸಿ ರೆಡಿಯಾಗಿದೆ. ಇವರಿಗೆ ನಾನು ಹಾಕ್ಕೊಡ್ತೀನಿ ಊಟಕ್ಕೆ, ಊಟ ಮಾಡಿಬಿಡ್ರಿ ಅಂತ ಅಂದೆ. ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ಹಾಕ್ಕೊಟ್ಟೆ. ನೀನು ಊಟ ಮಾಡ್ಕೊಬಿಡು ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ತಟ್ಟೆ ಹಾಕ್ಕೊಂಡೆ. ಯಾಕೋ ನನಗೆ ಸೇರ್ತಾನೆ ಇಲ್ಲ ರೀ ಅಂತ ಹೇಳಿ ಮತ್ತೆ ಅವರಿಗೆ ವಾಪಸ್ ಕೊಟ್ಬಿಟ್ಟೆ, ತೊಗೊಳ್ಳಿ ಇದು ತಿನ್ನಿ ಅಂತ ಹೇಳಿ. ಹಾಗೆ ಬಟ್ಟೆ ಒಂದು ಜೊತೆ ಇಟ್ಕೊತಿದ್ದೀನಿ, ಒಂದು ಟವಾಲು, ಬಟ್ಟೆ, ಬಚಣಿಕೆ, ಪೌಡ್ರು ಬಾಕ್ಸ್. ನನ್ನ ಮಗಳು ಟ್ರಿಪ್ಪಿಗೆ ಹೋಗಿದ್ದಾಳೆ. ಹಾಗೆ ಸ್ಟಿಕ್ಕರ್ಸ್ಗಿಂತ ಈ ಕುಂಕುಮ ಇಟ್ಕೊಂಡ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಇದನ್ನು ಕೂಡ ಇಟ್ಕೋತಾ ಇದ್ದೀನಿ. ಇವಾಗೆಲ್ಲ ಇದು ಒಂದು ಸಣ್ಣ ವ್ಯಾನಿಟಿ ಬ್ಯಾಗಲ್ಲೇ ನಾನು ಇಟ್ಕೋತಾ ಇದ್ದೀನಿ. ನೋಡಿ 1 ಡೇ ಆದ್ರೂ ಎಷ್ಟೆಲ್ಲ ತೊಗೊಂಡು ಹೋಗಬೇಕು ಅಲ್ವಾ. ಸೊ ಬನ್ನಿ ಇವಾಗ ಹೊರಡೋಣ. ಫ್ರೆಂಡ್ಸ್, ರೆಡಿಯಾಗಿ ಹೊರಟಿದ್ದೀನಿ. ಅಮ್ಮ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ಬನ್ನಿ ಅಂತಂದರೆ ಬರೋದಲ್ರಿ ರೀ, ಇಲ್ಲ ನೋಡ್ರಿ ನನ್ನ ಜೊತೆ ಬರೋದಲ್ಲ. ಬನ್ನಿ ಅಂತಂದರೆ ಅವ್ರು ಬನ್ನಿ, ಬೇಡ ಹೋಗ್ಬಾ ಅಂತ ಅಂದರು. ಅಮ್ಮ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನೇನು ಅಮ್ಮನಿಗೆ ರೈಲ್ವೆ ಸ್ಟೇಷನ್ಗೆ ಬಿಡ್ತಾರೆ. ಸೊ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ರೆಡಿ ಆಗಿದ್ದಾರೆ. ಸೊ ನಾನು ಇಟ್ಕೊಂಡು ಬರ್ತಾರೆ. ಎಲ್ಲ ನಿಂತಿದ್ದಾರೆ. ಇನ್ನೇನು ಹತ್ರ ಬಂದಿದ್ರೆ ಮಳೆ ಮೋಡ ಹಾಕಿ ಬಂದಿದ್ದಾರಮ್ಮ. ಹಾಂ ಇಲ್ಲ ಫ್ರೆಂಡ್ಸ್, ಅಮ್ಮನ ಮನೆ ಹತ್ರ ಹೋದ್ವಿ. ಅಮ್ಮ ಆಲ್ರೆಡಿ ಹೋಗ್ತಿದ್ದಾರಂತೆ. ಸೊ ಗಾಡಿಯಲ್ಲಿ ಬಿಟ್ಟಿದ್ದಾರೆ. ನಾವು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಅರ್ಧ ಗಂಟೆ ಇದೆ ಟ್ರೈನ್ ಬರಲಿಕ್ಕೆ. ಬಟ್ ನಮ್ಮಮ್ಮ ತುಂಬ ಉತ್ತಮವಾಗಿ ನಾವು ನಡ್ಕೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ನಿಧಾನವಾಗಿ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಬೇಗ ಹೋಗ್ಬಿಡ್ತಾರೆ. ಹೇಳಿ ನಾವು ಅಮ್ಮನ ರೀಚ್ ಆಗ್ತೀವಿ. ನಮ್ಮ ಮನೆಯವರು ಬರ್ತಾ ಇಲ್ಲ, ಅದು ಬೇಜಾರು. ಏನ್ರಿ ರಾಹುಲ್ ಹೇಳ್ತಾ ಇದ್ದ, ನಾನು ಅಪ್ಪ ನಾಳೆ ಬೆಳಗ್ಗೆ ಬರ್ತೀನಿ ಬಿಡಪ್ಪ ಅಂತ ಹೇಳಿ. ಬನ್ನಿ, ಕಾಯ್ತಾ ಇರ್ತೀವಿ. ನೋಡಿದ್ರಲ್ಲ, ನಮ್ಮಮ್ಮ ಆಲ್ರೆಡಿ ಬೇಗ ಬಂದು ಕೂತ್ಕೊಂಡಿದ್ದಾರೆ. ಸೊ ಟ್ರೈನಿಗೆ ಹೋಗಬೇಕು ಅಂದರೆ ನಮ್ಮಮ್ಮ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬಂದುಬಿಡ್ತಾರೆ. ಸೊ ನನಗೆ ಬೈತಾಯಿದ್ರು, ಯಾಕೆ ಇಷ್ಟು ಲೇಟು ಅಂತ. ಸುಮ್ಮನಿರಮ್ಮ, ಇನ್ನೂ ಲೇಟ್ ಆಗಿದೆ ಟ್ರೈನು ಅಂತ ಹೇಳಿದೆ. ಇನ್ನೊಂದು, ನಾನು ರೈಲ್ವೆ ಸ್ಟೇಷನಿಗೆ ಬಂದಾಗ ನಮ್ಮ ಅತ್ತಿಗೆ ಇದೇನಪ್ಪ ರೆಡಿಯಾಗಿ ಬಂದಿದ್ದಾರೆ ಇವರು ಅಂತ ಕೇಳಿದಾಗ ಅವ್ರು ನಾನು ಬರ್ತಾಯಿದ್ದೀನಿ ಅಂತ ಅಂದರು. ನಿಜವಾಗ್ಲೂ ನಮ್ಮ ಅತ್ತಿಗೆ ಇವತ್ತು ನಮ್ಮ ಜೊತೆಗೆ ಬರ್ತಾಯಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಮ್ಮನೂ ಕೂಡ ನಂಗೆ ಹೇಳಿಲ್ಲ. ಅಂದರೆ ಅಣ್ಣ ಮತ್ತು ಅತ್ತಿಗೆ ನಾಳೆ ಬೆಳಗ್ಗೆ ಬರ್ತಾರೆ ಅಂತ ಗೊತ್ತಿತ್ತು, ಬಟ್ ಇವತ್ತು ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದನ್ನೇ ಅವ್ರ ಹತ್ರ ರೇಗಿಸ್ತಾ ಇದ್ದೆ. ಅವರು ಗೊತ್ತಿದ್ದು ಸುಮ್ಮನೆ ಹೇಳ್ತಿದ್ದಾರೆ ಅಂತ ಈಗಲೂ ಕೂಡ ಅಂದ್ಕೊಂಡಿದ್ದಿರಬೇಕು. ಬಟ್ ನಂಗೆ ನಿಜ ಗೊತ್ತಿರಲಿಲ್ಲ ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಅಣ್ಣ ಕೂಡ ಬಂದಿದ್ದರು ಬಿಡಲಿಕ್ಕೆ. ಸೊ ಧಾರವಾಡಕ್ಕೆ ಹೋಗಬೇಕು ಅನ್ನೋದು 1 ವರ್ಷದಿಂದನೂ ಹೋಗಬೇಕು, ಲಾಸ್ಟ್ ಇಯರಿಂದನೂ ಕರೀತಾಯಿದ್ರು. ಯಾರು ಏನು ಅಂತ ಹೇಳ್ತೀನಿ. ಸೊ ಲಾಸ್ಟ್ ಇಯರಿಂದನೂ ಕರೀತಾಯಿದ್ರು, ಹೋಗಬೇಕು ಅಂದ್ಕೊಂಡು ಹೋಗೇ ಇರಲಿಲ್ಲ. ಸೊ ಇವಾಗ ರೀಸೆಂಟ್ 20 ಡೇಸಿಂದನೂ ಕೂಡ ಹೋಗಬೇಕು ಅಂದ್ಕೊಂಡಿದ್ದು. ಇವತ್ತು ಮುಹೂರ್ತ ಕೂಡಿ ಬಂದಿದೆ ಧಾರವಾಡಕ್ಕೆ ಹೋಗೋಕ್ಕೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಲ್ಲಿದ್ದೀನಿ ಧಾರವಾಡಕ್ಕೆ ಹೋಗಲಿಕ್ಕೆ. ಯಾಕಂದರೆ ನಮ್ಮ ಅಮ್ಮ ಅವರೆಲ್ಲರೂ ಮುಂಚೆ, ಅಂದರೆ ಅಮ್ಮ, ಅಣ್ಣ, ಅತ್ತಿಗೆ ಅವರೆಲ್ಲರೂ ಹೋಗಿದ್ದಾರೆ. ನಾನು
ಇದೇ ಫಸ್ಟ್ ಟೈಮ್ ಧಾರವಾಡ ಕೂಡ ಅಂದರೆ ಹೋಗ್ತಾ ಬರ್ತಾ ನೋಡಿದ್ದೀನಿ. ಅವ್ರ ಮನೆಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅಮ್ಮನ ಮನೆಗೆ ಬಂದಿದ್ದಾಗ ಮಾತಾಡಿಸ್ತೀನಿ, ನೋಡಿರ್ತೀನಿ, ಚೆನ್ನಾಗಿ ಮಾತಾಡ್ಸಿರ್ತಾರೆ, ಚೆನ್ನಾಗಿರ್ತೀವಿ ಅವ್ರ ಜೊತೆಗೆ. ಬಟ್ ಅಲ್ಲಿ ಹೋದಾಗ ಏನು ಎಕ್ಸ್ಪೀರಿಯೆನ್ಸು ನೋಡೋಣ ಹೇಗೆ ಏನು ಅಂತ ಹೇಳಿ. ಸೊ ಅದು ತುಂಬಾ ಖುಷಿಯಾಗಿದೆ. ಹಾಗೆ ಊಟ ಮಾಡಿರಲಿಲ್ಲ ನಾನು. ಅದಕ್ಕೆ ಚಿಪ್ಸು, ಕಪ್ ಕೇಕ್ಸು ಎಲ್ಲ ತೊಗೊಂಬಂದಿದ್ರು. ನನಗೂ ಒಂಥರ ಹೊಟ್ಟೆ ಹಸಿವಾಗ್ತಾಯಿತ್ತು, ಯಾಕಂದರೆ ಟ್ರೈನಲ್ಲೂ ಕೂಡ ಏನೂ ಬಂದಿರಲಿಲ್ಲ. ನಾನು ಟ್ರೈನಲ್ಲಿ ತಿನ್ನೋದು ಅಂತ ಅಂದರೆ ಮಂಡಕ್ಕಿ ಅಷ್ಟೇ ತಿಂತೀನಿ. ಮಂಡಕ್ಕಿ ಸಖತ್ ಇಷ್ಟ ನನಗೆ. ಹಾಗಾಗಿ ಮಂಡಕ್ಕಿ ಬರುತ್ತೆ ಅಂತ ವೆಯ್ಟ್ ಮಾಡಿದೆ, ಬಟ್ ಬಂದಿಲ್ಲ. ಊಟನೂ ಕೂಡ ನಂಗೆ ಸೇರಿಲ್ಲ ಅಂತ ಹೇಳಿ ಅಲ್ಲೂ ಮನೇಲೂ ಕೂಡ ತಿಂದಿರಲಿಲ್ಲ. ಸೊ ಆಲೂಗಡ್ಡೆ ಚಿಪ್ಸ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಆಲೂಗಡ್ಡೆ ಚಿಪ್ಸ್ ತಿಂತಾಯಿದ್ದೀನಿ. ಸೊ ಆಲೂಗಡ್ಡೆ ಚಿಪ್ಸ್ ತಿಂದಾದ್ಮೇಲೆ ಕಪ್ ಕೇಕ್ ಕೊಟ್ಟರು. ಕಪ್ ಕೇಕ್ ಕೂಡ ಸಖತ್ತಾಗಿತ್ತು, ತಿಂದ್ಕೊಂಡೆ. ಸೊ ನಮಗೆ ಟ್ರೈನು ಇದೇನು ಬುಕ್ಕಿಂಗ್ ಇರಲಿಲ್ಲ, ಬಟ್ ಖಾಲಿ ಇರುತ್ತೆ ಅಂತ ಹೇಳಿ ಬುಕ್ ಮಾಡಿರಲಿಲ್ಲ. ಆರಾಮಾಗಿ ನಾವು ಸೀಟ್ಗಳಲ್ಲಿ ಕೂತ್ಕೊಂಡ್ವಿ. ಸೊ ಸಂಜೆ 5:30 ಟೈಮು ಹುಬ್ಳಿಗೆ ಬಂದು 1/4 ಗಂಟೆ ನಿಲ್ಲಿಸಿದ್ರು. ಸೊ ಹುಬ್ಳಿ ನೋಡಿ, ಹುಬ್ಳಿ ಕೆಳಗಡೆ ಏನು ಇಳಿದಿಲ್ಲ. ಸೊ ನಿಲ್ಲಿಸ್ಬಿಟ್ಟಿದ್ರು, ಇಲ್ಲಾಂದರೆ ಇಷ್ಟೊತ್ತಿಗೆ ನಾವು ಧಾರವಾಡದಲ್ಲಿ ಇರ್ತಾಯಿದ್ವಿ. ಸೊ ಅವರು ಕೂಡ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ, ಏನು ಎತ್ತ ಅಂತ ಹೇಳಿ. ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗ ಅಂತೂ ಆ ಕಡೆ ಈ ಕಡೆ ಹೋಗ್ತಾ ಇದ್ದ. ನಮ್ಮಮ್ಮ ಬಾರೋ ಅಂತ ಕರಿತಾಯಿದ್ರು. ಸೊ ಫೈನಲಿ ನಾವು ಧಾರವಾಡಕ್ಕೆ ಬಂದ್ವಿ. ಸೊ ಇವ್ರ ಮನೆಗೆ ನಾವು 1 ವರ್ಷದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದು. ಸೊ ನಾವು ಬರ್ತೀವಿ ಅಂತ ಹೇಳಿ ವಡೆ ಎಲ್ಲ ಮಾಡಿ, ಟೀ ಎಲ್ಲ ಮಾಡಿದರು ಸಂಜೆಗೆ. ನಾನು ವಡೆ ಎಲ್ಲ ತಿಂದ್ಕೊಂಡು ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ಸ್ ಎಲ್ಲ ಕೊಡ್ಸೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋದೆ. ಅವು ಕೂಡ ತುಂಬ ಖುಷಿಪಟ್ಟು ನನ್ನ ಜೊತೆಗೆ ಬಂದರು. ಮನೇಲೂ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ರು. ಆಮೇಲೆ ಅವ್ರಿಗೆ ಏನು ಬೇಕೋ, ಅಂದರೆ ಅವ್ರು ಏನು ತಿಂತಾರೆ ಅಂತ ಗೊತ್ತಿರಲ್ಲ. ಚಾಕ್ಲೇಟ್ಸ್ ಅಂದರೆ ಇಷ್ಟ, ಬಟ್ ಯಾವ್ಯಾವ ಚಾಕ್ಲೇಟ್ಸು ಅಂತ ಹೇಳಿ ನೀವೇ ತೊಗೊಳ್ಳಿ, ಮತ್ತೇನಾದರೂ ತಿನ್ನಿ ಅಂತ ಅಂದರೆ ಅವರು ಬೇಡ, ವಡೆ ತಿಂದಿದ್ದು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಮಕ್ಕಳಿಗೇನೆಲ್ಲ ಬೇಕು, ನಮ್ಮ ಅಣ್ಣನ ಮಗನಿಗೂ ಕರ್ಕೊಂಬಂದಿದ್ದೆ, ಅವ್ನು ಬರಲ್ಲ ಅಂತ ಅಂದ. ಅವನಿಗೂ ಕೂಡ ಏನು ತಿಂತೀಯ ತಿನ್ನು ಅಂತ ಅಂದೆ. ಅವನು ಕೂಡ ಚಾಕ್ಲೇಟು, ಮಕ್ಕಳು ಕೂಡ ಚಾಕ್ಲೇಟ್ಸು ಅದೇನೇನೋ ತೊಗೊಂಡ್ರು. ಸೊ ವರ್ಷಗೆ ಏನಾದರೂ ತಿಂತೀಯ ತಿನ್ನು ಅಂತಂದರೆ ಅವಳು ಏನೂ ಬೇಡ ಆಂಟಿ ಅಂತ ಅಂದಳು. ಸರಿ ಆಯಿತು, ಇದು ಡೈರಿ ಮಿಲ್ಕ್ ಮನೇಲಿ ಇರೋರಿಗೆ ಎಲ್ಲರಿಗೂ ಒಂದೊಂದು ತೊಗೊಳ್ಳೋಣ ಅಂತ ಅಂದೆ. ಬಟ್ ಕೊಟ್ಟರು ಇಲ್ಲ ಗೊತ್ತಿಲ್ಲ, ಮಕ್ಕಳು ಡೈರಿ ಮಿಲ್ಕು ಚಾಕ್ಲೇಟ್ಸ್ ಅಂದ ತಕ್ಷಣವೇ ತಿನ್ಕೊಂಡ್ಬಿಡ್ತಾರೆ. ಸೊ ನೋಡಿ, ಏನು ಅದೇದೋ ಬೇರೆ ಚಾಕ್ಲೇಟ್ ಕೇಳ್ತಾ ಇದ್ಲು ಅವಳು. ಅವ್ರ ಅಕ್ಕ ಬೇಡ, ಅದು ಬೇಡ ಅಂತ ಅಂತಿದ್ರು. ಅಲ್ಲಿ ಚಾಕ್ಲೇಟ್ ತೊಗೊಂಡು ಇನ್ನೇನು ಮನೆ ಕಡೆ ಹೊರಟ್ವಿ. ಸೊ ಅವರು ಅಡುಗೆಗಳೆಲ್ಲ ಮಾಡ್ತಾಯಿದ್ರು ಪಾಪ. ನಾವು ಹಾಗೆ ಹೊರಗಡೆ ಬಂದಿದ್ವಿ. ಬದನೆಕಾಯಿ ಫ್ರೈ ಮಾಡ್ತಾ ಇದ್ದಾರೆ. ಸೊ ಗೋವಾ ಸ್ಪೆಷಲ್ ಅಲ್ವೇನ್ರಿ? ಹೌದು. ಇದಕ್ಕೆ ಚಿಲ್ಲಿ ಪೌಡರು, ಟರ್ಮರಿಕ್, ಅರಿಶಿನ ಪೌಡರು ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ನೆನೆಸಿದ್ದಾರೆ. ಒಂದು ಅರ್ಧ ಗಂಟೆ ನೆನೆಸಿದ್ದಾರೆ. ಇವಾಗ ಇಲ್ಲಿ ರವಾ ಯೂಸ್ ಮಾಡಿ ತವಾ ಫ್ರೈ ಮಾಡ್ತಾ ಇದ್ದಾರೆ ನೋಡಿ, ಸಖತ್ತಾಗಿರುತ್ತೆ. ಮತ್ತೇನೇನು ಮಾಡಿದ್ದೀರಾ ಮೇಡಮ್? ರೊಟ್ಟಿ ಜೋಳದ ರೊಟ್ಟಿ ಇಲ್ಲಿದೆ, ಜೋಳದ ರೊಟ್ಟಿ ಆಯ್ತಾ? ಮಾತಾಡ್ರಿ, ನಾಚ್ಕೋಬೇಡಿ. ಹಾಂ ನೋಡಿ ಫ್ರೆಂಡ್ಸ್, ಆಯ್ತಾ? ನೋಡಿ ಜೋಳದ ರೊಟ್ಟಿ ಹಾಕ್ತಾ ಇದ್ದಾರೆ. ಯಾಕಪ್ಪ ಇಷ್ಟು ರಿಸ್ಕು? ಯಾಕ್ರಿ? ನಾವು ಇದಕ್ಕೆ ಕವರ್ ಒಂದು ಹಾಕಲ್ಲ, ಹಂಗೆ ಉಳಿಸ್ತೀವಿ. ನೀವು ಅಂಟಬಾರ್ದು ಅಂತ ಕವರ್ ಅಷ್ಟೇ. ಏನೇನು ಅಡುಗೆ ಮಾಡಿದ್ದಾರೆ ಆಮೇಲೆ ನೋಡೋಣ. ಚಟ್ನಿ ಅಂತೂ ಇದೇ ಇರುತ್ತೆ, ಧಾರವಾಡ ಸ್ಪೆಷಲ್ ಅಲ್ವಾ? ಹೌದು. ಬದನೆಕಾಯಿ ಫ್ರೈ ಹೀಗೆ ನಾವು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಕೂಡ ಈ ಥರ ಫ್ರೈ ಮಾಡ್ಕೋಬೋದು. ಇದು ನೋಡೋಕೆ ಒಂಥರ ಅನಿಸಿದ್ರು ತಿನ್ನುವಾಗ ಬಿಸಿ ತಿನ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನೇನು ಊಟ ಮಾಡಿ ಎಲ್ಲರೂ ಬಂದರು ಅವ್ರ ಮನೇಲೂ ಕೂಡ. ಸೊ ಅನಿತಕ್ಕ, ಸೊ ಅವರು ಎಲ್ರಿಗೂ ಊಟಕ್ಕೆ ಬಡಿಸ್ಕೊಡ್ತಾಯಿದ್ರು. ಸೊಸೆಯವರೆಲ್ಲ ಅಡುಗೆ ಮಾಡಿದರು, ತುಂಬ ವೆರೈಟಿ ಮಾಡಿದರು. ನಮಗಂತೂ ಸಂಜೆ ಬಂದ ತಕ್ಷಣವೇ ವಡೆಗಳು ಮಾಡಿದರು, ಅದು ತಿಂದುಬಿಟ್ಟೆ ಫುಲ್ ಆಗಿತ್ತು. ಹಾಗೆ ಬಿಸಿ ಜೋಳದ ರೊಟ್ಟಿ ಹಾಕಿ ಬಿಸಿ ಮೆಂತ್ಯ ಸೊಪ್ಪು ತಾಳಿಸಿದ್ರು. ನೋಡಿದ್ರಲ್ಲ ಊಟ ಎಷ್ಟು ಚೆನ್ನಾಗಿತ್ತು. ಇನ್ನೂ ವೆರೈಟಿ ಬಡಿಸ್ತಾನೆ ಇದ್ದರು. ಸೊ ಹೊಟ್ಟೆ ಫುಲ್ ಊಟ ಮಾಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.